ವಿಚಾರವಾಗಿ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಸರ್, ದಸರಾಕ್ಕೆ ಅವ್ರು ಯಾಕೆ ಬೇಕು ಅಂತ. ನೋಡಿ, ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ, ಅವರು ಮೂರ್ತಿ ಪೂಜೆಯನ್ನು ನಿಷೇಧ, ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನು ನೋಡಬಾರದು, ಮೂರ್ತಿಯನ್ನು ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರ್ದು, ದೀಪ ಅಂಟಿಸ್ಬಾರ್ದು, ಅವ್ರದ ಧರ್ಮದಲ್ಲೇ ಇದೆ. ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಅವ್ರ ಧರ್ಮದಿಂದ ಹೊರ ಹಾಕಿದ್ರೆ ಏನು ಮಾಡ್ತಾರೆ ಇವ್ರು ಪಾಪ? ಈ ಕಾಂಗ್ರೆಸ್ ಅವ್ರು ಹೋಗಿ ಅಡ್ಡ ನಿಂತ್ಕೊತಾರ. ಈಗ ತಿರುಪತಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನೀವು ನಾನು ಈ ಧರ್ಮವನ್ನು, ಹಿಂದೂ ಧರ್ಮವನ್ನು, ಈ ದೇವರನ್ನು ಒಪ್ತೀನಿ ಅಂತ ಹೇಳಿದ್ಮೇಲೆ ಒಳಗಡೆ ಬರಬೇಕು. ಈ ಚಾಮುಂಡೇಶ್ವರಿ ವಿಚಾರವಾಗಿ ಈ ಬೇರೆ ಯಾರೂ ಸಿಕ್ಕಿಲ್ವ? ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಬ್ಬ ಹಿಂದೂನೂ ಸಿಕ್ಕಿಲ್ವ ನಿಮಗೆ? ಹಿಂದೂಗಳನ್ನ ಅಷ್ಟೊಂದು ಕಡೆಗೆಣಿಸ್ತೀರಾ ನೀವು? ಹಿಂದೂಗಳಂದರೆ ಅಷ್ಟೊಂದು ತುಷ್ಟೀಕರಣನ? ಕಳೆದ ಬಾರಿನೂ ಹಂಗೆ ಮಾಡಿದ್ರಿ, ಈ ಬಾರಿನೂ ಹಂಗೆ ಮಾಡ್ತೀರಾ. ಯಾರ್ಯಾರು ಹಿಂದೂಗಳನ್ನು ವಿರೋಧ ಮಾಡ್ತಾರೋ ಅವರು ಇವ್ರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾರೆ. ಇವರು ಹಿಂದೂಗಳ ವಿರೋಧಿಗಳು ಯಾರ್ಯಾರಿದ್ದಾರೋ ಅವ್ರನ್ನ ಕರ್ಕೊಂಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸೋ ಮುಖಾಂತರ ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ ಇವರು. ಅಲ್ಲ ಸರ್, ರಾಷ್ಟ್ರಪತಿ ಅವ್ರನ್ನ ಅಬ್ದುಲ್ ಕಲಾಂನವ್ರು ಬಿಜೆಪಿ ಅವ್ರು ಮಾಡಿದ್ರಲ್ಲಿ ಈ ಅಮ್ಮನ ಉದ್ಘಾಟನೆ ಕರೆದ್ರೆ ಏನು ತಪ್ಪು ಅಂತ? ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಅದು ಧರ್ಮ ಅಲ್ಲ. ಅದು ಪ್ರಪಂಚದಲ್ಲಿ ಎಷ್ಟು ಧರ್ಮ ಆಯಿತೋ ಅಷ್ಟು ಧರ್ಮಕ್ಕೂ ಸೇರಿದಂಥ ರಾಷ್ಟ್ರಪತಿ ಅದಕ್ಕೂ ಸಂವಿಧಾನ. ಇದು ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳ ಪವಿತ್ರ ಒಂದು ಜಾತ್ರೆ ಇದು. ದಸರಾ ಅನ್ನೋವಂಥದ್ದು ಚಾಮುಂಡೇಶ್ವರಿಯ ಪೂಜೆ ಮಾಡೋವಂಥದ್ದು, ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಕ್ಕಂಥದ್ದು. ಮೈಸೂರು ಮನೆತಂದವರು ಮಾಡಿದವರು ಅವರು ಹಿಂದೂಗಳೇ. ಇದಕ್ಕೆ ನೀವು ಕಳಂಕ ತರೋ ರೀತಿ ಮಾಡ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ, ಯಾರು ಉದ್ಘಾಟನೆ ಮಾಡ್ತಾರೋ ಅವ್ರಿಗೂ ಒಳ್ಳೆಯದಲ್ಲ. ಅವ್ರ ಧರ್ಮದಲ್ಲಿ ನಾಳೆ ಹೊರ ಹಾಕಿದ್ರೆ ನೀವು ಅಡ್ಡ ಬರ್ತೀರಾ. ಇದು ಸಿದ್ದರಾಮಯ್ಯನವರು ಟಿಪ್ಪು ಮನಸ್ಥಿತಿ ಇದೆಯಲ್ಲ, ಟಿಪ್ಪು ಮನಸ್ಥಿತಿ ಅದನ್ನು ತೋರಿಸ್ತತೆ. ಈ ಟಿಪ್ಪುನ ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಇದು ಹಿಂದೂಗಳ ವಿರೋಧಿ ಸರ್ಕಾರ.